ತಾವು ಹೇಳಿಕೆ ಒಂದು ಕೂಡ ವಿವಾದ ಕೂಡ ಆಯಿತು ದೇಶದ ವಿಭಜನೆ ಬಗ್ಗೆ. ಈಗ ಅದೇ ಹಂತದಲ್ಲಿ ತೆರಿಗೆ ಹಂತಕ್ಕೆ ಬಂದು ನಿಂತಿದೆ. ನೋಡಿ, ಇವತ್ತು ಇನ್ನು ಸಾಕಷ್ಟು ಕೇಂದ್ರದ ತೆರಿಗೆ ನೀತಿ ಬಗ್ಗೆ ವದಂತಿಗಳು ಹಣಕಾಸು ಇಲಾಖೆಯಿಂದ ಬರ್ತಾ ಇದೆಯೋ ಅಥವಾ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ವಿಚಾರವನ್ನ ಅಲ್ಲಲ್ಲೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಹೆಜ್ಜೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಬೇಕಾಗ್ತದೆ. ರಾಜ್ಯಗಳಿಗೆ ಶಕ್ತಿಯನ್ನ ತುಂಬೋದನ್ನ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳನ್ನು ಏರ್ತಾ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆನೆ ಪ್ರಸ್ತಾಪ ಮಾಡಿದ್ದೆ. ಕರ್ನಾಟಕ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಅನ್ಯಾಯಗಳು ಆಗ್ತಾ ಇದೆ ಅಂತೇಳಿ, ನಾವು ಕಟ್ಟತಕ್ಕಂಥ ತೆರಿಗೆ ಪಾಲೆಷ್ಟು, ನಮಗೆ ಅವ್ರು ಕೊಡ್ತಕ್ಕಂಥ ಪಾಲೆಷ್ಟು, ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ, ನಮ್ಮಗಳನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೇವೆ ಅಂತೇಳಿ. ಅದ್ರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೆ ಇದ್ದೀವಿ ಹಿಂದಿ ಏರಿಕೆ ವಿಚಾರ ಕೂಡ. ಇದು ರಾಜ್ಯಗಳನ್ನ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ, ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಕ್ಕಂಥದ್ದು. ಇವತ್ತು ಆರ್ಥಿಕ ನೀತಿಯಲ್ಲಿ 1% ಶೇಕಡ 1ರಷ್ಟು ತೆರಿಗೆಯನ್ನ ಕಡಿಮೆ ಮಾಡತಕ್ಕಂಥ ಏನು ಪ್ರಯತ್ನ ನಡೀತಾ ಇದೆ, ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ. ರಾಜ್ಯದ ಜನ, ರಾಷ್ಟ್ರದ ಜನ ತಿರುಗಿ ಬಿದ್ರೆ ಕಷ್ಟ ಆಗುತ್ತೆ. ನೀವು ನಮ್ಮ ತೆರಿಗೆ ಪಾಲನ್ನ, ನಮ್ಮ ಹಕ್ಕನ್ನ ನಮಗೆ ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ. ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ. ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಸಮಾನಾಂತರವಾದಂತ ಹಕ್ಕನ್ನ ಪಡೆದಿದೆ. ಹಾಗಾಗಿ ನಿಮ್ಮ ನಡವಳಿಕೆಗಳು, ನಿಮ್ಮ ತೀರ್ಮಾನಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀವು ನ್ಯಾಯವನ್ನ ಕೊಡಬೇಕು. ಮತ್ತೆ ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳನ್ನ ಮತ್ತು ಕರ್ನಾಟಕವನ್ನ ಕಡೆಗಣಿಸ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈಗ ಒಂದ್ ಕಡೆ ತೆರಿಗೆ ವಿಚಾರ, ಇನ್ನೊಂದ್ ಕಡೆ ಈ ಕ್ಷೇತ್ರ ವಿಂಗಡಣೆ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಸೌತ್ ಸ್ಟೇಟ್ ಗಳಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಂಗೆ ಅನಿಸೋದು ಅವ್ರು ಬೇರೆ ಬೇಕಾದ ಕಡೆ ಜಾಸ್ತಿ ಮಾಡ್ಕೊಳ್ಳೋ ಪ್ಲಾನ್ ಇದೆ. ನಾನು ಈ ಹಿಂದೆನೆ ಕೂಡ ಈ ವಿಚಾರವನ್ನು ಕೂಡ ಹೇಳಿದ್ವಿ. ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ತೆರಿಗೆ ಹಣ ವಿಭಜನೆ ಆಗ್ತಾ ಇದೆ, ಅದೇ ರೀತಿ ಇವತ್ತು ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಿದೆ. ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಇದೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕ್ಷೇತ್ರದ ಪುನರ್ವಿಂಗಡಣೆಯ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ, ಈ ಸೀಟ್ಗಳ ಏರಿಕೆ ಇರೋದನ್ನ ಜಾಸ್ತಿ ಮಾಡ್ತಾರೋ, ಇರೋದನ್ನ ಕಡಿಮೆ ಮಾಡ್ತಾರೋ, ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯ್ತು ಅಂತಂದ್ರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈಯ ಹಿಡಿತದಲ್ಲಿ ಹಿಡ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕ್ರಮ ತಗೋತಾ ಇದೆ. ಇದು ಸರಿಯಲ್ಲ. ನಾನು ಹಿಂದೆನೂ ಕೂಡ ಕರೆಯನ್ನ ಕೊಟ್ಟಿದ್ದೆ. ಈಗಲಾದ್ರೂ ನಮ್ಮ ಕನ್ನಡಿಗರು, ನಮ್ಮ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಈ ಒಂದು ಮಲತಾಯಿ ಧೋರಣೆ, ಈ ದಕ್ಷಿಣ ಭಾರತದವರ ಮೇಲೆ ಮಲತಾಯಿ ಧೋರಣೆಯನ್ನ, ನಮ್ಮ ಹಕ್ಕುಗಳನ್ನ ಕಸಿತಕ್ಕಂಥ ಒಂದು ಪ್ರಯತ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಸಮಾನಾಂತರವಾದಂಥ ಅವಕಾಶಗಳನ್ನ ಕೊಡ್ತಕ್ಕಂಥದ್ದನ್ನ ಏನು ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನ ಎತ್ತಬೇಕಾಗ್ತದೆ, ಹೋರಾಟವನ್ನ ಎತ್ತಬೇಕಾಗ್ತದೆ, ನಮ್ಮ ಕೂಗನ್ನ ಗಟ್ಟಿಗೊಳಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಬೇಕು, ಒಗ್ಗಟ್ಟಾಗಿ ಚಿಂತನೆಯನ್ನ ಮಾಡಬೇಕು. ರಾಜಕೀಯ ಒಂದ್ ಕಡೆ ಇಡಿ,
ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.